ಮ್ಯಾಮ್ ಮ್ಯಾಮ್ ರಾಣಿ ಮ್ಯಾಮ್ ರಾಣಿ ಎಲ್ರೂ ರಾಣಿ ಹತ್ರ ಸಾರಿ ಕೇಳಿ. ಸಾರಿ ಸಾರಿ ರಾಣಿ. ಸಾರಿ ರಾಣಿ. ಸಾರಿ ಮ್ಯಾಮ್ ಯಾಕೆ ಎಲ್ಲರ ಹತ್ರನೂ ಸಾರಿ ಕೇಳಿಸ್ತಿದ್ದೀರಾ? ಅದು ರಾಜ ಮತ್ತು MLA ನಿನ್ ಮದ್ವೆ ನಿಲ್ಸಿದ್ರಲ್ಲ ಅದಕ್ಕೆ. ಆ ವಿಷಯ ನಿಮ್ಗೂ ಗೊತ್ತಾಗೋಯ್ತಾ? ಹೌದಮ್ಮ ರಾಣಿ, ಈ ವಿಷಯ ಗೊತ್ತಾದಾಗಿಂದ ಮೇಡಮ್ ತುಂಬಾನೇ ಡಿಪ್ರೆಸ್ ಆಗೋಗಿದ್ರು. ರಾಜನ್ನು ಮಾತಾಡ್ಸೋದು ಬಿಟ್ಬಿಟ್ಟಿದ್ರು. ಅಮಲಾನು ತನ್ನ ಗಂಡ ಮಾಡಿದ ತಪ್ಪಿಗೆ ತಾನು ಪ್ರಾಯಶ್ಚಿತ್ತ ಮಾಡ್ಕೋತೀನಿ ಅಂತ ಮನೆ ಬಿಟ್ಟು ಹೋಗೋದಕ್ಕೆ ರೆಡಿ ಆಗಿದ್ಲು. ಮಹಾಲಕ್ಷ್ಮಿ ಅವಳನ್ನು ತಡೆದ್ಲು. ನನ್ನ ಮಗ ಮಾಡಿದ ತಪ್ಪಿಗೆ ಎಲ್ಲರೂ ನೆಮ್ಮದಿ ಹಾಳು ಮಾಡ್ಕೊಂಡಿದ್ದೀವಿ, ಅದಕ್ಕೆ ಅವನೇ ರಾಣಿ ಹತ್ರ ಹೋಗಿ ಕ್ಷಮೆ ಕೇಳಿ ಅವಳನ್ನು ವಾಪಸ್ ಕರ್ಕೊಂಡು ಬರೋವರೆಗೂ ನನಗೆ ಮುಖಾನೇ ತೋರಿಸ್ಬೇಡ ಅಂತ ಹೇಳಿ ಅವನನ್ನು ಮನೆಯಿಂದ ಆಚೆ ಹಾಕ್ಬಿಟ್ಲು. ಆಂಟಿ ಎಂತ ಕೆಲಸ ಮಾಡ್ಬಿಟ್ರಿ. ನಿಜ ಹೇಳಬೇಕು ಅಂದ್ರೆ ರಾಜ ನನ್ನ ಮದ್ವೆ ನಿಲ್ಸಿದ್ರಿಂದ ನನಗೆ ಒಳ್ಳೇದೇ ಆಯ್ತು. ಅವ್ನ ಮದ್ವೆ ನಿಲ್ಸಿದ್ರಿಂದ ನನಗೆ ನಮ್ಮಮ್ಮ ಬದುಕಿದಾಳೆ ಅನ್ನೋ ಸತ್ಯ ಗೊತ್ತಾಯ್ತು. ಇಷ್ಟಕ್ಕೂ ರಾಜ ಯಾಕೆ ಮದ್ವೆ ನಿಲ್ಲಿಸ್ತಾ ಹೇಳಿ? ನಾನ್ ಸಂತೋಷವಾಗಿರ್ಬೇಕು ಅಂತ ತಾನೆ. ಅದನ್ನ ಅರ್ಥ ಮಾಡ್ಕೊಳ್ದೆ ನೀವ್ ಈ ರೀತಿ ನಡ್ಕೊಂಡಿದ್ ನನಗೆ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ರಾಜ ಎಲ್ಲಿದ್ದಾನೀಗ? ನಾನು ಅವನ ನೋಡ್ಬೇಕು, ಅವನ ಹತ್ರ ಸಾರಿ ಕೇಳ್ಬೇಕು. ಆಂಟಿ, ರಾಜ ಎಲ್ಲಿದ್ದಾನೆ ಹೇಳಿ? ಮ್ಯಾಮ್
ರಾಜ ಎಲ್ಲಿದ್ದಾನೆ ಹೇಳಿ. ರಾಣಿ ಅಳಬೇಡ. ನಿನಗೆ ಮಾಡಿರೋ ದ್ರೋಹಕ್ಕೆ ಅವ್ನು ಪ್ರಾಯಶ್ಚಿತ್ತ ಮಾಡ್ಕೊಂಡು ವಾಪಸ್ ಬರಲಿ. ರಾಜ ನನಗೇನ್ ದ್ರೋಹ ಮಾಡಿದ್ದಾನೆ ಮ್ಯಾಮ್? ಅವ್ನು ಏನಾದ್ರೂ ನನ್ನ ಹತ್ರ ತಪ್ಪಾಗಿ ನಡ್ಕೊಂಡಿದ್ದಾನ? ಅವ್ನು ಏನೇ ಮಾಡಿದ್ರು ನಿಮಗೆ ಒಳ್ಳೇದಾಗ್ಲಿ ಅಂತ ತಾನೇ ಮಾಡಿದ್ದು. ಹಾಗಿದ್ಮೇಲೆ ನೀವ್ ಯಾಕೆ ಅವನ ಹತ್ರ ಮಾತಾಡಲ್ಲ ಅಂತ ಹೇಳಿದ್ರಿ? ನನಗೆ ಒಳ್ಳೇದ್ ಮಾಡಿದ ವ್ಯಕ್ತಿಗೆ ನನ್ಗೆ ಗೊತ್ತಿಲ್ಲದೆ ಇಷ್ಟೆಲ್ಲ ಅವಮಾನ ಆಗಿದೆ ಅಂದ್ರೆ ಪ್ರಾಯಶ್ಚಿತ್ತ ಆಗ್ಬೇಕಾಗಿದ್ದು ನನ್ಗೆ. ಮ್ಯಾಮ್, ರಾಜ ನನಗೆ ನಮ್ಮ ಅಮ್ಮನ್ ಕೊಟ್ಟಿದ್ದ ದೇವ್ರು. ಅವನ ಹತ್ರ ನನ್ ಸಾರಿ ಕೇಳಲೇಬೇಕು. ನನ್ನ ಮಗ ಮಾಡಿದ ಕೆಲಸ ಇಷ್ಟೊಂದು ಒಳ್ಳೇದಾಗಿದ್ಯಾ? ನಾನೇ ದುಡುಕ್ಬಿಟ್ಟೆ ರಾಣಿ. ಅಯ್ಯೋ ದೇವ್ರೆ, ರಾಜ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ರಾಣಿ, ಗಾಬರಿ ಆಗ್ಬೇಡ. ರಾಜ ನನಗೆ ದಿನ ಫೋನ್ ಮಾಡ್ತಾನೆ. ಅವನು ಆರಾಮವಾಗಿದ್ದಾನೆ. ರಾಣಿ ಬಂದ ತಕ್ಷಣ ನಾನು ಬರ್ತೀನಿ ಅಂತ ಹೇಳಿದ್ದಾನೆ. ಸರಿ ಆಂಟಿ, ಅವ್ನು ಫೋನ್ ಮಾಡಿದ ತಕ್ಷಣ ನನಗೆ ಫೋನ್ ಮಾಡೋದಕ್ಕೆ ಹೇಳಿ. ನಿಮ್ಗೆಲ್ಲ ನಾನೊಂದು ಗುಡ್ ನ್ಯೂಸ್ ಹೇಳ್ಬೇಕು. ನಮ್ಮಮ್ಮ ಯಾರು ಅಂತ ನನಗೆ ಗೊತ್ತಾಯ್ತು. ನೋಡಿ ಮ್ಯಾಮ್, ಇವರೇ ನಮ್ಮಮ್ಮ. ರಾಣಿ, ಇದ್ರಲ್ಲಿ ಅಪ್ಪನ ಮುಖನೇ ಕಾಣಿಸ್ತಿಲ್ಲ, ಅಮ್ಮನ ಮುಖ ಮಾತ್ರ ಕಾಣಿಸ್ತಿದೆ. ಅದು ಹಳೆ ನೆಗೆಟಿವ್ ಆಂಟಿ, ಪ್ರಿಂಟ್ ಸರಿಯಾಗಿ ಸಿಗ್ಲಿಲ್ಲ. ಇಷ್ಟಕ್ಕೂ ನನಗೆ ಬೇಕಾಗಿದ್ದು ನಮ್ಮಮ್ಮ ತಾನೆ. ಮುಸುಡಿನೇ ಕಾಣಿಸ್ತಿಲ್ಲ. ರಾಮಣ್ಣವ್ರೆ, ತಮ್ಮ ಕಾಣಿಸುತ್ತೆ ನೋಡಿ. ದೇವರೇ, ಎಲ್ರಿಗೂ ಸಂತೋಷ ಕೊಟ್ಟು ಮತ್ತೆ ನನ್ನ ಪಾಲಿಗೆ ದುಃಖ ಕೊಟ್ಟಿಯಲ್ಲ. ಇವಳೇ ನನ್ನ ಮಗಳು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ, ಎಷ್ಟು ಕನಸು ಕಟ್ಕೊಂಡಿದ್ದೆ. ನನ್ನ ಎಲ್ಲ ಆಸೆನೂ ನಿರಾಸೆ ಆಗೋಯ್ತು.